ಕಮಲ್ ಹಾಸನ್ಗೆ ಲಿಟ್ರೇಚರ್ ಬಗ್ಗೆ ಒಂದಷ್ಟು ಐಡಿಯಾ ಇಲ್ಲ ಅನಿಸುತ್ತೆ. ಸಾವಿರಾರು ವರ್ಷಗಳ ಇತಿಹಾಸ ಇರೋದು ನಮ್ಮ ಕನ್ನಡ. ನಿನ್ನೆ ಕೂಡ ನಾವು ಡೆಡ್ಲೈನ್ ಕೊಟ್ಟಿದ್ವಿ. ಕಮಲ್ ಹಾಸನ್ ಕ್ಷಮೆ ಕೇಳಿಲ್ಲ. ಯಾವುದೇ ಕಾರಣಕ್ಕೆ ಕಮಲ್ ಹಾಸನ್ ಪಿಕ್ಚರ್ಗಳನ್ನ ಕರ್ನಾಟಕದಲ್ಲಿ ನಾವು ರಿಲೀಸ್ ಆಗೋಕ್ಕೆ ಬಿಡಲ್ಲ. ಮತ್ತು ಕಮಲ್ ಹಾಸನ್ನ ಕಂಪ್ಲೀಟಾಗಿ ಬ್ಯಾನ್ ಮಾಡ್ತೀವಿ. ಮತ್ತು ನಮ್ಮ ಕನ್ನಡದ ನಟರಿಗೆ ಇನ್ನು ಮುಂದೆ ಕನ್ನಡ ಭಾಷೆ ಮೇಲೆ ಪ್ರೀತಿ ಇದ್ದರೆ ಕಮಲ್ ಹಾಸನ್ ಜೊತೆ ನಟನೆ ಮಾಡಬೇಡಿ. ಅಪ್ ಟು ಕಮಲ್ ಹಾಸನ್ ಸಾರಿ ಕೇಳೋರ್ಗು ಕಮಲ್ ಹಾಸನ್ ಸಾರಿ ಕೇಳಬೇಕು. ಇಲ್ಲಾಂದರೆ ನಾನು ನನ್ನ ಸರ್ಕಾರವನ್ನು ಆಗ್ರಹಿಸ್ತೀನಿ, ಕಮಲ್ ಹಾಸನ್ನ ಕಂಪ್ಲೀಟಾಗಿ ಬ್ಯಾನ್ ಮಾಡ್ತೀವಿ. ಹಂಗೆಲ್ಲ ಅವ್ರ ಭಾಷೆ ಪ್ರೀತಿ ಇದ್ದರೆ ಅವ್ರ ಭಾಷೆನ ಹೊಗಳ್ಕೊಳ್ಳಿ. ನಮ್ಮ ಭಾಷೆನ ತೆಗೊಳ್ಳೋದು ಹೆಂಗೆ? ಮೋಸ್ಟ್ಲಿ ಮೊದಲ ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದು ಕನ್ನಡಕ್ಕೆ ಅಂತ ಕಮಲ್ ಹಾಸನ್ಗೆ ಗೊತ್ತಿಲ್ಲ. ಹೈಯೆಸ್ಟ್ ಜ್ಞಾನಪೀಠ ಪ್ರಶಸ್ತಿ ಬಂದಿರೋದು ಕನ್ನಡಕ್ಕೆ ಅಂತ ಕಮಲ್ ಹಾಸನ್ಗೆ ಗೊತ್ತಿಲ್ಲ. ಭಾರತ ರತ್ನ, ಪದ್ಮಶ್ರೀ, ಪದ್ಮಭೂಷಣ ಜಾಸ್ತಿ ಪಡೆದಿರೋದು ಸೌತ್ ಇಂಡಿಯಾದಲ್ಲಿ ಕನ್ನಡಿಗರು ಅಂತ ಗೊತ್ತಿಲ್ಲ. ಸಂಸ್ಕೃತಕ್ಕೆ ಸ್ಫೂರ್ತಿ ಕನ್ನಡ ಅಂತ ಗೊತ್ತಿಲ್ಲ. ಜಗತ್ತೇ ಮೆಚ್ಚಿದಂಥ ಮೇಧಾವಿಗಳನ್ನ ಕೊಟ್ಟಿದ್ದು ಭಾಳಷ್ಟು ಜನಕ್ಕೆ ಇವ್ರಿಗೆ ಗೊತ್ತಿಲ್ಲ. ಮರಾಠಿ ಮಾತೃಭಾಷೆ ಆದರೂ ಅವ್ರಿಗೆ ಕನ್ನಡ ಕಲಿಸಿ ಜ್ಞಾನಪೀಠ ಪ್ರಶಸ್ತಿ ಕೊಡಿಸಿದ ಭಾಷೆ ನಮ್ಮದು. ಫಾರ್ ಎಕ್ಸಾಂಪಲ್ ದ ರಾ ಬೇಂದ್ರೆ ಅವ್ರ ಮಾತೃಭಾಷೆ ಮರಾಠಿ, ಅವ್ರು ಕನ್ನಡ ಕಲಿತಾರೆ. ಅಂಥ ವ್ಯಕ್ತಿ ಕನ್ನಡ ಕಲಿಸಿ ಜ್ಞಾನಪೀಠ ಪ್ರಶಸ್ತಿ ತಂದಿದ್ದು ನನ್ನ ಭುವನೇಶ್ವರಿ ತಾಯಿಯ ಕೊಡುಗೆ. ಇದು ಯಾವುದು ಕಮಲ್ ಹಾಸನ್ಗೆ ಗೊತ್ತಿಲ್ಲ. ಕಾಂಟ್ರವರ್ಸಿ ಮಾಡೋದೇ ಗೊತ್ತಿದ್ದು. ಕಮಲ್ ಹಾಸನ್ಗೆ ನಿಜವಾಗ್ಲೂ ನೈತಿಕತೆ ಇದ್ದರೆ ನಮ್ಮ ಕನ್ನಡಿಗರ ಕ್ಷಮೆ ಕೇಳಬೇಕು. ನಾನಂತೂ ಮತ್ತೊಮ್ಮೆ ಎಚ್ಚರಿಸ್ತಿದ್ದೀನಿ, ಕಮಲ್ ಹಾಸನ್, ಇಫ್ ಯು ಆರ್ ಅನೇಬಲ್ ಟು ಆಸ್ಕ್ ದ ಸಾರಿ, ಸರ್ಟನ್ಲಿ ವಿ ಬ್ಯಾನ್ ಯು ಇನ್ ಕರ್ನಾಟಕ. ನೋ ಸೆಕೆಂಡ್ ಥಾಟ್. ಕಮಲ್ ಹಾಸನ್ಗೆ ಲಿಟ್ರೇಚರ್ ಬಗ್ಗೆ ಒಂದಷ್ಟು ಐಡಿಯಾ ಇಲ್ಲ ಅನಿಸುತ್ತೆ. ಸಾವಿರಾರು ವರ್ಷಗಳ ಇತಿಹಾಸ ಇರೋದು ನಮ್ಮ ಕನ್ನಡ. ನಿನ್ನೆ ಕೂಡ ನಾವು ಡೆಡ್ಲೈನ್ ಕೊಟ್ಟಿದ್ವಿ. ಕಮಲ್ ಹಾಸನ್ ಕ್ಷಮೆ ಕೇಳಿಲ್ಲ. ಯಾವುದೇ ಕಾರಣಕ್ಕೆ ಕಮಲ್ ಹಾಸನ್ ಪಿಕ್ಚರ್ಗಳನ್ನ ಕರ್ನಾಟಕದಲ್ಲಿ ನಾವು ರಿಲೀಸ್ ಆಗೋಕ್ಕೆ ಬಿಡಲ್ಲ. ಮತ್ತು ಕಮಲ್ ಹಾಸನ್ನ ಕಂಪ್ಲೀಟಾಗಿ ಬ್ಯಾನ್ ಮಾಡ್ತೀವಿ. ಮತ್ತು ನಮ್ಮ ಕನ್ನಡದ ನಟರಿಗೆ ಇನ್ನು ಮುಂದೆ ಕನ್ನಡ ಭಾಷೆ ಮೇಲೆ ಪ್ರೀತಿ ಇದ್ದರೆ ಕಮಲ್ ಹಾಸನ್ ಜೊತೆ ನಟನೆ ಮಾಡಬೇಡಿ. ಅಪ್ ಟು ಕಮಲ್ ಹಾಸನ್ ಸಾರಿ ಕೇಳೋರ್ಗು ಕಮಲ್ ಹಾಸನ್ ಸಾರಿ ಕೇಳಬೇಕು. ಇಲ್ಲಾಂದರೆ ನಾನು ನನ್ನ ಸರ್ಕಾರವನ್ನು ಆಗ್ರಹಿಸ್ತೀನಿ, ಕಮಲ್ ಹಾಸನ್ನ ಕಂಪ್ಲೀಟಾಗಿ ಬ್ಯಾನ್ ಮಾಡ್ತೀವಿ. ಹಂಗೆಲ್ಲ ಅವ್ರ ಭಾಷೆ ಪ್ರೀತಿ ಇದ್ದರೆ ಅವ್ರ ಭಾಷೆನ ಹೊಗಳ್ಕೊಳ್ಳಿ. ನಮ್ಮ ಭಾಷೆನ ತೆಗೊಳ್ಳೋದು ಹೆಂಗೆ? ಮೋಸ್ಟ್ಲಿ ಮೊದಲ ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದು ಕನ್ನಡಕ್ಕೆ ಅಂತ ಕಮಲ್ ಹಾಸನ್ಗೆ ಗೊತ್ತಿಲ್ಲ. ಹೈಯೆಸ್ಟ್ ಜ್ಞಾನಪೀಠ ಪ್ರಶಸ್ತಿ ಬಂದಿರೋದು ಕನ್ನಡಕ್ಕೆ ಅಂತ ಕಮಲ್ ಹಾಸನ್ಗೆ ಗೊತ್ತಿಲ್ಲ. ಭಾರತ ರತ್ನ, ಪದ್ಮಶ್ರೀ, ಪದ್ಮಭೂಷಣ ಜಾಸ್ತಿ ಪಡೆದಿರೋದು ಸೌತ್ ಇಂಡಿಯಾದಲ್ಲಿ ಕನ್ನಡಿಗರು ಅಂತ ಗೊತ್ತಿಲ್ಲ. ಸಂಸ್ಕೃತಕ್ಕೆ ಸ್ಫೂರ್ತಿ ಕನ್ನಡ ಅಂತ ಗೊತ್ತಿಲ್ಲ. ಜಗತ್ತೇ ಮೆಚ್ಚಿದಂಥ ಮೇಧಾವಿಗಳನ್ನ ಕೊಟ್ಟಿದ್ದು ಭಾಳಷ್ಟು ಜನಕ್ಕೆ ಇವ್ರಿಗೆ ಗೊತ್ತಿಲ್ಲ. ಮರಾಠಿ ಮಾತೃಭಾಷೆ ಆದರೂ ಅವ್ರಿಗೆ ಕನ್ನಡ ಕಲಿಸಿ ಜ್ಞಾನಪೀಠ ಪ್ರಶಸ್ತಿ ಕೊಡಿಸಿದ ಭಾಷೆ ನಮ್ಮದು. ಫಾರ್ ಎಕ್ಸಾಂಪಲ್ ದ ರಾ ಬೇಂದ್ರೆ ಅವ್ರ ಮಾತೃಭಾಷೆ ಮರಾಠಿ, ಅವ್ರು ಕನ್ನಡ ಕಲಿತಾರೆ. ಅಂಥ ವ್ಯಕ್ತಿ ಕನ್ನಡ ಕಲಿಸಿ ಜ್ಞಾನಪೀಠ ಪ್ರಶಸ್ತಿ ತಂದಿದ್ದು ನನ್ನ ಭುವನೇಶ್ವರಿ ತಾಯಿಯ ಕೊಡುಗೆ. ಇದು ಯಾವುದು ಕಮಲ್ ಹಾಸನ್ಗೆ ಗೊತ್ತಿಲ್ಲ. ಕಾಂಟ್ರವರ್ಸಿ ಮಾಡೋದೇ ಗೊತ್ತಿದ್ದು. ಕಮಲ್ ಹಾಸನ್ಗೆ ನಿಜವಾಗ್ಲೂ ನೈತಿಕತೆ ಇದ್ದರೆ ನಮ್ಮ ಕನ್ನಡಿಗರ ಕ್ಷಮೆ ಕೇಳಬೇಕು. ನಾನಂತೂ ಮತ್ತೊಮ್ಮೆ ಎಚ್ಚರಿಸ್ತಿದ್ದೀನಿ, ಕಮಲ್ ಹಾಸನ್, ಇಫ್ ಯು ಆರ್ ಅನೇಬಲ್ ಟು ಆಸ್ಕ್ ದ ಸಾರಿ, ಸರ್ಟನ್ಲಿ ವಿ ಬ್ಯಾನ್ ಯು ಇನ್ ಕರ್ನಾಟಕ. ನೋ ಸೆಕೆಂಡ್ ಥಾಟ್. IPL